ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನು ಬೇರೆ ಬೇರೆ ಡೆಲ್ಲಿಯಲ್ಲಿರುವಂಥ ಬೇರೆ ಬೇರೆ ವೀಡಿಯೋಗಳನ್ನು ಹಾಕಿದ್ದೆ, ಕಾರಿನ ವೀಡಿಯೋಗಳನ್ನು. ಬಟ್ ಲಕ್ಸುರಿ ಕಾರುಗಳ ಮಧ್ಯೆ ಇನ್ನು ಸಣ್ಣ ಕಾರುಗಳನ್ನು ಕೂಡ ಕೇಳಿದವರು ಹಲವರಿದ್ದಾರೆ. ನನ್ನಲ್ಲಿ ಹಲವರು 3-4 ಜನ ಹೋಂಡಾ ಜಾಜ್ ಇದೆಯಾ ಅಂತ ಕೇಳಿದವರಿದ್ದಾರೆ. ಇವತ್ತು ನನ್ನ ಬ್ಯಾಕಲ್ಲಿರುವಂಥ ಒಂದು ಹೋಂಡಾ ಜಾಜ್, ಈ ಜಾಜ್ ಕಾರಿನ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ನನ್ನ ಬ್ಯಾಕಲ್ಲಿರುವಂಥ ಒಂದು ಸೂಪರ್ ಆಗಿರುವಂತಹ ಒಂದು ಕಾರ್ ಇದು. ಅಂದರೆ ಸಿಂಗಲ್ ಓನರ್ ಕಾರ್ ಇದು. ಸ್ವಲ್ಪ ಓಡಿರೋದು ಸ್ವಲ್ಪ ಜಾಸ್ತಿನೇ ಇದೆ, ಅಂದರೆ ಮೀಟರ್ ಟ್ಯಾಂಪರಿಂಗ್ ಆಗಿಲ್ಲ. ನಾರ್ಮಲ್ ಆಗಿ ಒರಿಜಿನಲ್ ರನ್ನಿಂಗ್ ಇರುವಂಥದ್ದು 1,20,000 ಕಿಲೋಮೀಟರ್ ಓಡಿರುವಂಥದ್ದು ಇದು. ನಿಮಗೆ ಸಿಂಗಲ್ ಓನರ್ ಕಾರ್ ಇದು. 2016 ಮಾಡೆಲು. ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಇತ್ತು ಅದರಲ್ಲಿ. ಈ ಟಾಪ್ ಆ್ಯಂಡ್ ವೇರಿಯಂಟಿಗೆ ನಿಮಗೆ ಅವರು ಕೋಟ್ ಮಾಡ್ತಿರುವಂಥ ಪ್ರೈಸ್ ಅಂತ ಹೇಳಿದ್ರೆ 3,90,000 ರೂಪಾಯಿ ಕೇಳ್ತಾ ಇದ್ದಾರೆ ಈ ಗಾಡಿಗೆ. ಅವರು ಕೇಳುವಂಥ ಪ್ರೈಸ್ ಅದಾಗಿರ್ಬೋದು, ಬಟ್ ನಾವು ತಗೊಳ್ಳುವಂಥ ಪ್ರೈಸ್ ಬೇರೆನೇ ಇರುತ್ತೆ. ಯಾಕಂದರೆ ನಾವು ಬಂದುಬಿಟ್ಟು 3,20,000 ಕೇಳ್ಬೋದು. ಇಷ್ಟ ಇದ್ರೆ ಕೊಡ್ತಾರೆ, ತುಂಬ ಜನ ಆಗಿದ್ರೆ ಕೊಟ್ಬಿಡ್ತಾರೆ. ಮತ್ತು ಸೇಲ್ ಮಾಡೇ ಆಗಬೇಕಂತ ಇದು ಪ್ಲಾನ್ ಇದ್ರೆ ಕೊಟ್ಬಿಡ್ತಾರೆ, ಇಲ್ಲಾಂದರೆ ಕೊಡಲ್ಲ, ಬೇರೆ ಗಾಡಿ ಹುಡುಕ್ಬೇಕಾಗ್ಬೋದು. ಬಟ್ ಆ ಪ್ರೈಸಿಗೆ ಓಕೆ ಅಂತ ಅನಿಸುತ್ತೆ. ಯಾಕಂದರೆ ಇಂಜಿನ್ ರೂಮ್ ಆಗಿರ್ಬೋದು ಚೆನ್ನಾಗೇ ಇದೆ. ನಾನು ನೋಡಿದ ಮಟ್ಟಲ್ಲಿ ಅಂತೂ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇಂಟೀರಿಯರ್ ಆಗಿರ್ಬೋದು ಎಲ್ಲ ನೀಟಾಗಿ ಬಿಟ್ಟಿದೆ, ಸೆಟ್ ಮಾಡಿ ಇಟ್ಟಿದ್ದಾರೆ. ಇದು ನೋಡಿ, ನನಗಂತೂ ಇಂಟೀರಿಯರ್ ನೋಡಬೇಕಂದ್ರೆ ನೀಟಾಗಿ ಕಂಡುವಂತು, ಪರವಾಗಿಲ್ಲ. ನೋಡಿ, ಸೀಟ್ ಕವರ್ ಎಲ್ಲ ಚೆನ್ನಾಗೇ ಇದೆ. ಹೋಂಡಾ ಜಾಜ್ ಇದು 2016 ಮಾಡೆಲ್. ಏರ್ ಬ್ಯಾಗ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ ಇದರಲ್ಲಿ. ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಎಲ್ಲನೂ ಇದೆ. ಅಂತೂ ಗಾಡಿ ಅಂತೂ ಚೆನ್ನಾಗಿದೆ. ರೇರ್ ವೈಪರ್ ಕೂಡ ಇದೆ, ಡಿಫಾಗರ್ ಇದೆ, ಎಲ್ಲನೂ ಇದೆ. ಈ ಮಾಡೆಲ್ ಈ ಪ್ರೈಸ್ ರೇಂಜಲ್ಲಿ ಅಂತೂ ಚೆನ್ನಾಗಿರೋ ಗಾಡಿ ಅಂತಲೇ ಹೇಳ್ಬೋದು ಇದನ್ನು. ಪರವಾಗಿಲ್ಲ ಅಂತಂದರೆ, ಅಂದರೆ ಡೀಸೆಲ್ ಆಯಿತು ಇದು, ಪೆಟ್ರೋಲ್ ಅಲ್ಲ, ಡೀಸೆಲ್ ವೆಹಿಕಲ್ ಇದು. ಇನ್ನು ಇದರ ಜೊತೆಗೆ ಇನ್ನೊಂದು, ಇದು ನಾನು ಕರೋಲ್ ಬಾಗಲ್ಲೇ ಬಂದಿರುವಂತಹ ಏನು ಮಲಬಾರ್ ಕಾರ್ಸ್ ಅದರ ಪಕ್ಕದಲ್ಲಿರುವಂತಹ ಒಂದು ಸೆಕೆಂಡ್ಸ್ ಕಾರ್ ಡೀಲರ್ ಐತೆ ಇವರು ಕೂಡ. ನಾನು ಇಲ್ಲಿರುವಂಥದ್ದು ಇಲ್ಲಿ ಅಂದರೆ ಪರ್ದೀಪ್ ಕಾರ್ಸ್ ಅಂತ ಹೇಳುವಂತಹ ಒಂದು ಸೆಕೆಂಡ್ಸ್ ಡೀಲರ್ ಇವರು. ಇಲ್ಲೊಂದು ಇಯಾನ್ ಇದೆ, 2014 ಮಾಡೆಲ್ ಇದು ಇಯಾನ್. ಇದು 2014 ಮಾಡೆಲ್ ಇಯಾನಿಗೆ ಇವರು 15ರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು, 14 ಮ್ಯಾನುಫ್ಯಾಕ್ಚರು. ಈ ಒಂದು ವಿತ್ ಸಿ ಎನ್ ಜಿ ಫಿಟ್ಟಿಂಗ್ ಆಗಿರುವಂತಹ ಇಯಾನ್ ಇದು. ಈ ಒಂದು ಇಯಾನಿಗೆ ಇವರು ಕೊಟ್ಟು ಮಾಡ್ತಿರುವಂಥ ಪ್ರೈಸ್ ಅಂತ ಹೇಳಿದ್ರೆ 1,90,000. ಅದು ಮತ್ತು ಕಡಿಮೆ ಬರ್ಬೋದು. ನನ್ನ ಲೆಕ್ಕದಲ್ಲಿ ಒಂದು 40ಕ್ಕೆಲ್ಲ ಬರ್ಬೋದು ಅನಿಸುತ್ತೆ, ಒಂದು 30-40ಕ್ಕೆಲ್ಲ ಬರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಬಂದುಬಿಟ್ಟು ಇಲ್ಲಿ ಕೇಳಿ ನೋಡಿ, ಗಾಡಿ ಇಷ್ಟ ಆದರೆ ತೊಗೋಬೋದು. ಇಯಾನ್ ಯಾರಾದರೂ ಲೈಕ್ ಮಾಡೋರಿದ್ರೆ, ಏರೋ ಪ್ಲಸ್ ಅಂತ ಹೇಳುವಂತಹ ವೇರಿಯಂಟ್ ಅದು ಇಯಾನಲ್ಲಿ. ಚೆನ್ನಾಗೇ ಇದೆ, ಬಾಡಿ ಲೈನ್ ಎಲ್ಲ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಫ್ರಂಟಲ್ಲಿ ಸ್ವಲ್ಪ ಡೆಂಟ್ ಕಾಣ್ತಾ ಇದೆ, ಮಿಕ್ಕಿದ ಇದರಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇನ್ನು ಅದರ ಪಕ್ಕದಲ್ಲಿ ಒಂದು ಕ್ರೂಸ್ ಇದೆ. ಕ್ರೂಸ್ ಮಾತ್ರ ರೇಟ್ ಸ್ವಲ್ಪ ಹೆವಿ ಅಂತ ಅನಿಸ್ತದೆ, ಅದಕ್ಕಿಂತ ನಮ್ಮ ಊರಲ್ಲೇ ಕಡಿಮೆಗೆ ಸಿಗುತ್ತೆ. 2015 ಟಾಪ್ ಆ್ಯಂಡ್ ವೇರಿಯಂಟು. ರೇಟ್ 5.5 ಲಕ್ಷ ಹೇಳಿದ್ರು. ನಮ್ಮ ಊರಲ್ಲಿ 3.5 ಲಕ್ಷ ರೂಪಾಯಿಗೆ ಚೆನ್ನಾಗಿರೋ ಗಾಡಿನೇ ಸಿಗುತ್ತೆ ಆ ಒಂದು ಪ್ರೈಸ್ ರೇಂಜಲ್ಲಿ. ಏನು ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಇದು ನೋಡಿ, ಇಕೋಸ್ಪೋರ್ಟ್ ಕೇಳಿದವರು ಹಲವರಿದ್ದಾರೆ. ಇಕೋಸ್ಪೋರ್ಟ್ ಕೇಳಿದವರಿಗಾಗಿ ಈ ಒಂದು ಟೈಟಾನಿಯಂ ವೇರಿಯಂಟ್ ಇದು. ಇಕೋಸ್ಪೋರ್ಟ್ ಟೈಟಾನಿಯಂ ವೇರಿಯಂಟು, ಪುಷ್ ಬಟನ್ ಸ್ಟಾರ್ಟ್ ಬೇರೆ ಇದೆ, ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಒಂದು ನೆಗೆಟಿವ್ ಅಂತ ಹೇಳಿದ್ರೆ, ಇದರಲ್ಲಿ ಗ್ಲಾಸ್ ಕ್ರ್ಯಾಕ್ ಆಗಿದೆ, ಅದೊಂದು ನೆಗೆಟಿವ್ ಅಂತ ಅನಿಸ್ತಿದೆ. ಯಾಕಂದರೆ ಗ್ಲಾಸ್ ಚೇಂಜ್ ಮಾಡಿದ ಕೂಡಲೇ ಆಕ್ಸಿಡೆಂಟ್ ಅಂತ ಅನ್ಕೋತಾರೆ, ಅದಕ್ಕಾಗಿ ಗ್ಲಾಸ್ ಅವರು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಮಿಕ್ಕಿದ ಇದರಲ್ಲಿ ಎಲ್ಲ ನೋಡ್ಬೇಕಂದ್ರೆ ಗಾಡಿ ಅಂತೂ ಚೆನ್ನಾಗೇ ಇದೆ. ಇದು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ, ಆನಂತರ ಏರ್ ಬ್ಯಾಗ್ ಎಲ್ಲ ಬಂದಿರುತ್ತೆ, ನಿಮಗೆ ರೇರ್ ವೈಪರ್ ಬರುತ್ತೆ. ಅಂತೂ ಇಂಟೀರಿಯರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಏನೋ ಪ್ರಾಬ್ಲಮ್ ಇಲ್ಲ. 73,000 ರನ್ನಿಂಗ್ ಆಗಿರುವಂತಹ ಈ ಒಂದು ವೆಹಿಕಲ್, ಸಿಂಗಲ್ ಓನರ್ ಗಾಡಿ ಇದು. ನಿಮಗೆ ಡೀಸೆಲ್ ವೇರಿಯಂಟು. ಅಂತೂ ನಿಮಗೆ ಅವರು ಪ್ರೈಸ್ ಕೋಟ್ ಮಾಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ, ಸರ್ ಪ್ರೈಸ್ 425. ಓಕೆ, 4,25,000 ಕೋಟ್ ಮಾಡ್ತಾ ಇದ್ದಾರೆ ಈ ಒಂದು ಗಾಡಿಗೆ. 4,25,000 ಅಂತ ಹೇಳಿದ್ರೆ ಇನ್ನು ಕಡಿಮೆಗೆ ಬರ್ಬೋದು. ಅದು ಒಂದು 380-390ಕ್ಕೂ ಬರ್ಬೋದು ಅನ್ಸುತ್ತೆ. ಮ್ಯಾಗ್ವೀಲ್ ಬರುತ್ತೆ, ಎಲ್ಲ ಚೆನ್ನಾಗಿದೆ. ಟೈರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ, ಪರವಾಗಿಲ್ಲ ಅನ್ಸುತ್ತೆ. ಬಟ್ ಇದರಲ್ಲಿ ಒಂದು ಲಾಯರ್ ಇದಿದೆ, ಸ್ಟಿಕ್ಕರ್ ಇದೆ. ಅದಂದರೆ ಕೆಲವರು ಮಾರಾಟ ಮಾಡೋಕ್ಕಂತ ಹೇಳಿ ಹಾಕ್ತಾರೆ, ಬಟ್ ಇದು ಆ ರೀತಿ ಕಾಣ್ತಾ ಇಲ್ಲ. ಇದು ಮೊದಲೇ ಹಾಕಿರುವಂಥದ್ದು ಹಳೆಯ ಸ್ಟಿಕ್ಕರ್ ಇದು. ಅದ ಕಾರಣ ಅಡ್ವೊಕೇಟ್ ಓಡಿಸ್ತಾ ಇರುವಂಥ ಕಾರ್ ಅಂತ ಅನಿಸ್ತಾ ಇದೆ. ಇದು ಗಾಡಿ ಅಂತೂ ಚೆನ್ನಾಗಿದೆ. ಆ ಒಂದು ಇಕೋಸ್ಪೋರ್ಟ್ ನೋಡ್ತಾ ಇರುವಂಥವರಿಗೆ ಈ ಗಾಡಿ ಬೆಟರ್ ಅಂತಲೇ ಅನಿಸ್ಬೋದು. ಏನೋ ನನ್ನ ಪಕ್ಕದಲ್ಲಿ ಇಲ್ಲೊಂದು ಇದು ನೋಡಿ, ಇದು ಸಣ್ಣ ರೇಂಜಲ್ಲಿ, ಅಂದರೆ ಒಂದು ಮೀಡಿಯಂ ಕಾರು ತೆಗೆಯುವಂಥ, ಅಂದರೆ ನಮ್ಮ ಒಂದು ಗ್ಲಾನ್ಸಾ ತೆಗೆಯುವಂತಹ, ಬಲೆನೋ ತೆಗೆಯುವಂತಹ ಪ್ರೈಸಲ್ಲಿ ಈ ಒಂದು ಆಡಿ A3 ಕಾರ್ ಸಿಗ್ತಾ ಇದೆ ನಿಮಗೆ. ಇದು ಕೂಡ ಸಿಂಗಲ್ ಓನರ್ ಕಾರು, 45,000 ಕಿಲೋಮೀಟರ್ ಓಡಿರುವಂತಹ ಕಾರ್ ಇದು. ಸನ್ ರೂಫ್ ಇದೆ, ಲಕ್ಸುರಿ ಆಗಿದೆ, ಚೆನ್ನಾಗಿರುವಂತಹ ಕಾರ್ ಇದು. ಸಿಂಗಲ್ ಓನರು ವಿತ್ ಸರ್ವಿಸ್ ರೆಕಾರ್ಡ್ ಇದೆ. 5,000 ಓಡಿರುವಂತಹ ಈ ಒಂದು ಕಾರನ್ನು ನಿಮಗೆ ಬರೀ 8,40,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕಡಿಮೆಗೆ ಬರ್ಬೋದು, ನಿಮಗೆ ಆರಾಮವಾಗಿ ಬರ್ಬೋದು.
ನಿಮಗೆ ಗಾಡಿ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ, ಅಂತೂ ಕಲರ್ ಇಷ್ಟ ಆಗೋಯ್ತು, ಗಾಡಿ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗೇ ಇದೆ, ಸರ್ವಿಸ್ ರೆಕಾರ್ಡ್ ಬೇರೆ ಇದೆ. ಇದನ್ನೆಲ್ಲ ನೋಡ್ಬೇಕಂದ್ರೆ ಈ ಗಾಡಿಗೆ ರೇಟ್ ಜಾಸ್ತಿ ಅಂತ ಅನಿಸ್ತಾ ಇಲ್ಲ. ಇದು ನಿಮಗೆ ಆಟೋಮೆಟಿಕ್ ಗಾಡಿ ಆದ ಕಾರಣ ನಿಮಗೆ ಎಲ್ಲ ಟಾಪ್ ಆ್ಯಂಡ್ ವೇರಿಯಂಟ್ ಇದೆ. ಅದರಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ನೋಡಿ, ಚೆನ್ನಾಗಿರೋ ಕಾರ್ ಇದು. ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ಕಾಣ್ತಾ ಇದೆ. ಇದು ಈ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಕರೋಲ್ ಭಾಗದಲ್ಲಿರುವಂತಹ ಮಲಬಾರ್ ಕಾರ್ಸ್ ಪಕ್ಕದಲ್ಲಿರುವಂತಹ ಪರ್ದೀಪ್ ಕಾರ್ಸ್ ಅಂತ ಹೇಳುವಂತಹ ಒಂದು ಇದು. ಇಲ್ಲಿ ನಿಮಗೆ ಹಲವು ಕಾರು ಡೀಲರ್ಗಳಿದ್ದಾರೆ, ಅಕ್ಕಪಕ್ಕದಲ್ಲೆಲ್ಲ ಕಾರ್ ಡೀಲರ್ಗಳಿರ್ತಾರೆ. ನಿಮ್ಗೆ ಯಾವ ಕಾರ್ ಬೇಕಾದರೂ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬಂದರೆ ನೀವು ಅಲ್ಲೇ ಹೋಗಿ ಇಲ್ಲೇ ಹೋಗಿ ಅಂತ ಹೇಳೋದಲ್ಲ, ನಿಮಗೆ ಕಾರ್ ಇಷ್ಟ ಆದರೆ, ಕಾರ್ನ ಪ್ರೈಸ್ ಇಷ್ಟ ಆದರೆ ನಿಮ್ಗೆ ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.